ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಆಫ್ಟರ್ ಲಾಂಗ್ ಟೈಮ್ ನಾನು ಯೂಟ್ಯೂಬ್ ಬರ್ತಾಯಿದ್ದೀನಿ. ನನ್ನ ಹಳೆ ಅಕೌಂಟ್ ನನ್ನ ಫೋನ್ ಕಳ್ಕೊಂಡಿಂದ ಹೋಗಿದೆ. ಸೊ ಅದಕ್ಕೆ ನನ್ನ ಹೊಸ ಫೋನಿಂದನೇ ಒಂದು ವಿಡಿಯೋ ಮುಖಾಂತರ ನಿಮಗೆ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಿಗೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಆ್ಯಕ್ಚುಲಿ ಏನಪ್ಪ ವಿಷಯ ಅಂತ ಅಂದರೆ, ನಾನೊಂದು ಆಫ್ಟರ್ ಮ್ಯಾರೇಜ್ ನಂದು ಒಂದು ಲೈಫ್ ಆಫ್ ಸ್ಟೋರಿನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ. ಅದಕ್ಕೋಸ್ಕರ ಇದು ಫಸ್ಟ್ ವಿಡಿಯೋ ನಿಮಗೋಸ್ಕರ ಮಾಡ್ತಾ ಇರೋದು. ಆ್ಯಕ್ಚುಲಿ ಇವತ್ತು ನಾವು ಹೊರಟಿರೋದು ತುಮಕೂರಿಗೆ. ಏನಪ್ಪ ತುಮಕೂರಿಗೆ ಹೋಗ್ತಿದ್ದಾರೆ ಇವತ್ತು ಅಂತ ಅನ್ಕೊತಾ ಇದ್ದೀರಾ? ಅದೇ ನಿಮ್ಗೆ ಹೇಳಿದ್ನಲ್ಲ, ನಮ್ಮದು ಒಂದು ಲೈಫ್ ಆಫ್ ಸ್ಟೋರಿ ಆಫ್ಟರ್ ಮ್ಯಾರೇಜ್, ನಂದು ಪ್ರೆಗ್ನೆನ್ಸಿ ಜರ್ನಿ ಆಗಿರ್ಬೋದು. ಅದನ್ನೆಲ್ಲ ನಾನೇನೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಸಮ್ ರೀಸನ್ಸ್. ಒಂದು ವಿಡಿಯೋ ದಯವಿಟ್ಟು ಯಾರು ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಫುಲ್ ನೋಡಿ. ಆನಂತರ ನಂದು ಅದು ಪ್ರೆಗ್ನೆನ್ಸಿ ಜರ್ನಿ ಏನಿದೆ ಪ್ರತಿಯೊಂದು ನಾನು ಅಪ್ಲೋಡ್ ಮಾಡ್ತೀನಿ. ಆಫ್ಟರ್ ಲಾಂಗ್ ಟೈಮ್ ನನ್ನ ಪಾಪು ಡಿಸ್ಚಾರ್ಜ್ ಆದಮೇಲೆ ನಾವು ಹೊರಗಡೆ ಬಂದು ಈ ಥರ ಹಾಸ್ಪಿಟಲ್ಗೆ ಹೋಗ್ತಾ ಇರೋದು. ತುಂಬ ದಿನದಿಂದ ಬಂದಿರಲಿಲ್ಲ, ಬಿಕಾಸ್ ಪಾಪು ಆಗಿ ಈಗ ಜಸ್ಟ್ 4 months ಆಗಿದೆ. ತುಮಕೂರಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ನಮ್ಮದು ಕುಣಿಗಲೂರು. ನೋಡಿ, ಇದೇ ಈ ಹಾಸ್ಪಿಟಲ್. ಏನಕ್ಕಪ್ಪ ವಿಡಿಯೋ ಮಾಡ್ತಿದ್ದಾಳೆ ಅಂತ ಅಂದರೆ, ನಿಮ್ಗೆ ಏನು ಕಾಣಿಸ್ತಿದೆ, ಯಾರು ತುಮಕೂರಲ್ಲಿದ್ದೀರಾ, ಈ ಸಿದ್ಧಗಂಗಾ ಹಾಸ್ಪಿಟಲ್ ಏನಿದೆ ನಿಮಗೆಲ್ಲ ಗೊತ್ತು ಅನಿಸುತ್ತೆ. ಇಲ್ಲಿ ನಾನು 28 ದಿನಗಳ ಕಾಲ ನಾನು ಮತ್ತು ನನ್ನ ಮಗು ಎದ್ದಿದ್ದಂಥ ದಿನಗಳು, ಆ ಬೆಡ್ಗಳು, ಆ ನರ್ಸ್ಗಳು, ಅಪ್ಪ ದೇವರೇ, ಯಾರಿಗೂ ಬೇಡಪ್ಪ ಈ ಥರ ನರ್ಕ ಅಂತ ಅನಿಸ್ಬಿಟ್ಟಿದೆ. ಅಷ್ಟು ದಿನ ನಮ್ಮ ಜರ್ನಿನ ಆ 1 ತಿಂಗಳು 3 days ಅಷ್ಟೇ ಕಮ್ಮಿ ಇದೆ, 1 month ಅಷ್ಟು ದಿನ ನಾನು ಮತ್ತು ನನ್ನ ಮಗು ಈ ಹಾಸ್ಪಿಟಲ್ನಲ್ಲಿ ಇದ್ದಿದ್ದಂಥ ಕ್ಷಣಗಳು. ಒಂದು ಕಡೆ ತುಂಬ ಚೆನ್ನಾಗಿತ್ತು, ಒಂದು ಕಡೆ ಯಾರಿಗೂ ಬೇಡಪ್ಪ ಈ ಜೀವನ ಅಂತಲೂ ಅನಿಸಿತ್ತು. ಏನೂ ಮಾಡೋಕ್ಕಾಗಲ್ಲ. ನೋಡ್ಕೊಳ್ಳಿ, ಇದೇ ಹಾಸ್ಪಿಟಲ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ತುಮಕೂರು ಟೌನಲ್ಲಿರೋರು, ಸುತ್ತಮುತ್ತ ಇರೋರು ತುಂಬ ಫೇಮಸ್ ಸಿದ್ಧಗಂಗಾ ಹಾಸ್ಪಿಟಲ್. ನನ್ನ ಪಾಪು NICUನಲ್ಲಿ 28 ದಿನ ಇದ್ದಿದ್ದ ಕಾರಣ ನಾನು ಅಲ್ಲೇ ಇರಬೇಕಾಗಿತ್ತು. ಹಾಸ್ಪಿಟಲ್ ನೋಡ್ತಾ ಇದ್ರೆ ಅಳು ಬರ್ತಾ ಇದೆ. ಆ್ಯಕ್ಚುಲಿ ಯಾರಿಗೂ ಬೇಡ ಈ ಲೈಫ್. ನಮ್ಮ ಲೈಫ್ನಲ್ಲಿ ಮರೆಯೋದಕ್ಕಾಗದೇ ಇಲ್ಲ. ಆ್ಯಕ್ಚುಲಿ ಇದನ್ನು ನಮ್ಮ ಪಾಪ ಬೇರೆ ಇದನ್ನು ಅಳ್ತಿದ್ದಾನೆ. ಇದು ನನ್ನ ಹಸ್ಬೆಂಡ್ ಕಾರ್ ಪಾರ್ಕಿಂಗ್ ಆಗಿತ್ತು. ಡಾಕ್ಟರ್ಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಡಾಕ್ಟರ್ಸ್ ಇನ್ನೂ ಬಂದಿಲ್ಲ. ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಿ ಇವತ್ತು ಬರ್ತಾ ಇದ್ದೀವಿ ಪಾಪು ಚೆಕಪ್ಗೆ. ಜಸ್ಟು ಹಾಸ್ಪಿಟಲ್ ಹೇಗಿತ್ತು ಅಂತಲೂ ಗೊತ್ತಿಲ್ಲ. ಇವತ್ತು ನೋಡ್ತಾ ಇದ್ದೀನಿ ಹೊರಗಡೆಯಿಂದ ಹಾಸ್ಪಿಟಲ್ ಪ್ರಪಂಚ ಹೇಗಿದೆ ಅಂತ. ನೋಡಿ, ಇವನೇ ನನ್ನ ಮಗ. ಹುಟ್ಟಿದಾಗ ಜಸ್ಟ್ 1 kg 200 ಗ್ರಾಮ್ ಇದ್ದ. ಮಗ ಬದುಕೋದೇ ಡೌಟು ಅಂತ ಹೇಳಿದರು. ದೇವ್ರಂಥ ಡಾಕ್ಟರ್ ಸಿಕ್ಕಿ ನಮಗೆ ನಮ್ಮ ಮಗುನ ಉಳಿಸ್ಕೊಟ್ರು. ಯಾವ ತಾಯಂದಿರಿಗೂ ಬೇಡ ಈ ಥರ, ಯಾವ ತಂದೆಯರಿಗೂ ಬೇಡ ಈ ಥರ ಮಗುನ ಈ ಥರ ಕಣ್ಣಲ್ಲಿ ನೋಡೋದಕ್ಕೆ. ಆ್ಯಕ್ಚುಲಿ ಏನಪ್ಪ ಅಂತ ಅಂದರೆ, ಅಲ್ಲಿದ್ದಂಥ ಡಾಕ್ಟರ್ಸ್ ಆಗಿರ್ಬೋದು, ಸಿಸ್ಟರ್ಸ್ ಆಗಿರ್ಬೋದು, ಇಷ್ಟು ಚೆನ್ನಾಗಿ ನನ್ನ ಮಗುನ ನೋಡಿಕೊಂಡ್ರು ಅಂತಂದರೆ, ನನ್ನ ಮಗುನ ಅಂತಲ್ಲ, ಅಲ್ಲೆಲ್ಲ ಇದ್ದಂತಹ ಮಕ್ಳುಗಳ್ನಾಗಿರ್ಬೋದು, ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡೋದು ಆಗಿರ್ಬೋದು, ಪ್ರತಿಯೊಂದೂ ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದು. ತುಂಬ ಫ್ರೆಂಡ್ಲಿಯಾಗಿ ಮಕ್ಕಳನ್ನ ಅವ್ರದ್ದೇ ಮಕ್ಕಳು ಅನ್ನೋ ಥರ ನೋಡ್ಕೊತಾ ಇದ್ರು. ಇದೇ ಕಾರಣಕ್ಕೆ ಅನಿಸುತ್ತೆ ನನ್ನ ಮಗ ಬೇಗ ಹುಷಾರಾಗಿ ಬೇಗನೆ ನಾವು ಡಿಸ್ಚಾರ್ಜ್ ಆದ್ವಿ. ಎಲ್ಲ ನಮ್ಮ ರಾಘವೇಂದ್ರ ರಾಯರ ಕೃಪೆ ಅಂತ ಅನಿಸುತ್ತೆ. ಯಾಕಂದರೆ ನಮ್ಮನೇಲಿ ನಾವು ಪ್ರತಿದಿನ ಗುರುವಾರ ರಾಘವೇಂದ್ರ ಸ್ವಾಮಿ ನಮ್ಮ ರಾಯರನ್ನ ಪೂಜೆ ಮಾಡ್ತೀವಿ. ಅವ್ರಿಗೆ ಅಂತಲೇ ಆ ದಿನವೇ ನಮ್ಮ ಪಾಪುನ ಹುಟ್ಟಿದ್ದಾನೆ. ದೇವರ ಆಶೀರ್ವಾದ ನನ್ನ ಮಗು ಮೇಲಿರಲಿ ಅಂತ ಕೇಳ್ಕೊತೀನಿ. ನೋಡಿ, ನೀವೇ ನೋಡಿ ಹೇಗಿದ್ದಾನೆ ನನ್ನ ಮಗ ಅಂತ. ಅವ್ನು ಹುಟ್ಟಿದಂಥ 3 ದಿನಕ್ಕೆ ನನ್ನ ಮಗುನ ನಾನು ನೋಡೇ ಇರಲಿಲ್ಲ. ಈ ಥರ ಕಷ್ಟ ಯಾವ ಪೇರೆಂಟ್ಸಿಗೂ ಬರಬಾರ್ದಪ್ಪ. ನಾನು ಕೇಳ್ಕೊಳ್ಳೋದಿಷ್ಟೇ, ಯಾರು ಕಣ್ಣಿಂದ ನೋಡಿ ಯಾರೂ ತಡ್ಕೊಳ್ಳಲ್ಲ. ನಾವು ನೋಡಿ ಸಾಕಾಗಿದೆ.
ನಮ್ಮ ಥರ ನಮ್ಮ ಜೀವ ತಡ್ಕೊಳ್ಳೋದು ಇಲ್ಲ. ಆದರೂ ದೇವ್ರು ನಾವೇನು ತಪ್ಪು ಮಾಡಿದ್ವು ಏನೋ ಗೊತ್ತಿಲ್ಲ, ಏನಾಗಿತ್ತು ಅಂತ ಗೊತ್ತಿಲ್ಲ, ಎಲ್ಲ ಏನು ಅದೃಷ್ಟ ಅಂತನೋ ಗೊತ್ತಿಲ್ಲ, ನಮ್ಮ ಮಗು ನಾನು ಉಳಿಸ್ಕೊಟ್ರು. ಥ್ಯಾಂಕ್ ಯು ಸೋ ಮಚ್ ಅಭಿಜಿತ್ ಸರ್. ಇದು ನನ್ನ ಪಾಪು ಹುಟ್ಟಿದ್ದಂಥ ಒಂದು 15 ಡೇಸಿಗೆ ವಿಡಿಯೋ ಮಾಡಿರೋದು. ಇವಾಗ ಅವನಿಗೆ 4 ತಿಂಗಳ ಮೇಲೆ 20 ಡೇಸ್ ಆಗಿದೆ. ಇವಾಗ ಅವನು ಹೇಗಿದ್ದಾನೆ ಅವನದು ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಫ್ರೆಂಡ್ಸ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.